ಎಚ್.ಡಿ. ರೇವಣ್ಣ ಅವರ ಜಾಮೀನು ಅರ್ಜಿಯ ವಿಚಾರಣೆ ಮಧ್ಯಾಹ್ನ 2:45ಕ್ಕೆ ಮುಂದೂಡಿಕೆಯಾಗಿದೆ. ಅಂದ್ರೆ ಇನ್ನರ್ಧ ಗಂಟೆಗಳಲ್ಲಿ ಎಚ್.ಡಿ. ರೇವಣ್ಣ ಅವರ ಜಾಮೀನು ಅರ್ಜಿಯ ವಿಚಾರಣೆ ಮತ್ತೆ ಆರಂಭ ಆಗುತ್ತೆ. 2:45ಕ್ಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಇವತ್ತು 12:15ಕ್ಕೆ ವಿಚಾರಣೆ ಆರಂಭ ಆಗಿದ್ದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸುಮಾರು 1.25 ಗಂಟೆ ಸುದೀರ್ಘವಾಗಿ ವಿಚಾರಣೆಯನ್ನ ನಾವು ಗಮನಿಸಿದ್ವಿ. ವಾದ ಪ್ರತಿವಾದವನ್ನ ನ್ಯೂಸ್ ಪರ್ಸನಲ್ ನೀವು ಗಮನಿಸಿದ್ರಿ. ಯಾವ ರೀತಿ ಕೋರ್ಟ್ ಒಳಭಾಗದಲ್ಲಿ ವಾದ ಪ್ರತಿವಾದ ಆಗ್ತಾ ಇದೆ ಅದರ ಪಿನ್ ಟು ಪಿನ್ ಮಾಹಿತಿಯನ್ನ ನೀಡುವಂತಹ ಕೆಲಸವನ್ನ ನಾವು ಮಾಡಿದ್ವಿ. ಸುಮಾರು 1.25 ಗಂಟೆ ಸುದೀರ್ಘವಾಗಿ ವಾದ ಪ್ರತಿವಾದ. ಮೊದಲು ವಾದವನ್ನ ಆರಂಭ ಮಾಡಿದ್ದು ಜೈನಾ ಕೊಠಾರಿ ಅವರು, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ SIT ಪರ. ಅದಾದ ನಂತರ ಅಶೋಕ್ ನಾಯಕ್, ಹೆಚ್ಚುವರಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ತಮ್ಮ ವಾದವನ್ನ ಮಂಡನೆ ಮಾಡ್ತಾರೆ. ರೇವಣ್ಣ ಅವರಿಗೆ ಯಾಕೆ ಜಾಮೀನನ್ನ ಮಂಜೂರು ಮಾಡಬಾರದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟ್ರಾಂಗ್ ಪಾಯಿಂಟ್ಸ್ ನ ಉಲ್ಲೇಖ ಮಾಡಿ ತಮ್ಮ ವಾದವನ್ನ ಮಂಡನೆ ಮಾಡ್ತಾರೆ. ಅದಾದ ಬಳಿಕ ಈಗ ರೇವಣ್ಣ ಪರ ವಕೀಲರಾಗಿರುವಂತಹ CV ನಾಗೇಶ್ ಅವರು ಮತ್ತೆ ತಮ್ಮ ವಾದವನ್ನ ಪ್ರತಿವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಹೀಗೆ ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲೇ ಹಲವು ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ರು. ಪ್ರಮುಖವಾಗಿ ದೂರು ಕೊಟ್ಟಿದ್ದು ತಡ ಆಗಿದ್ದೇಕೆ, ಆ ಟೈಮ್ನ ಬಗ್ಗೆ ಪ್ರಶ್ನೆಯನ್ನ ಎತ್ತಿದ್ರು CV ನಾಗೇಶ್. ಏಪ್ರಿಲ್ 29ನೇ ತಾರೀಕು ತಾಯಿಯನ್ನ ಬಂದ್ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ದೂರುದಾರ ತಾನು ಕೊಟ್ಟ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾನೆ. ಬಟ್ ಕಂಪ್ಲೇಂಟ್ ಕೊಟ್ಟಿದ್ದು ಮೇ 2ನೇ ತಾರೀಕು. ಮೇ 2ನೇ ತಾರೀಕು ತಡರಾತ್ರಿ ಕಂಪ್ಲೇಂಟ್ ದಾಖಲಾಗುತ್ತೆ. ಅಷ್ಟು ಟೈಮ್ನ ಯಾಕೆ ತಗೊಂಡ್ರು, ಅಷ್ಟು ದಿನಗಳಾದ ನಂತರದಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ರು CV ನಾಗೇಶ್, ಎಚ್.ಡಿ. ರೇವಣ್ಣ ಪರ ಇರುವಂತಹ ವಕೀಲರು. ಅದಾದಂತಹ ನಂತರದಲ್ಲಿ ಮೇ 4ನೇ ತಾರೀಕು ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿದ್ರು SIT ಅಧಿಕಾರಿಗಳು. 161 ಹೇಳಿಕೆಯನ್ನ ದಾಖಲು ಮಾಡಿಕೊಂಡ್ರು. ಆದ್ರೆ ನ್ಯಾಯಾಧೀಶರ ಮುಂದೆ ಯಾಕೆ ಹಾಜರು ಪಡಿಸಲಿಲ್ಲ, ಆಕೆಗೆ ಆಪ್ತ ಸಮಾಲೋಚನೆಗೆ ಆಕೆಯನ್ನ ಒಳಪಡಿಸಲಾಗಿದೆ ಅಂತ ಹೇಳಿದ್ರು. ಆಪ್ತ ಸಮಾಲೋಚನೆ ಎಷ್ಟು ದಿನ ಬೇಕು? 1 ದಿನ ಓಕೆ, 2 ದಿನ ಓಕೆ, 3 ದಿನ ಓಕೆ, 6 ದಿನ ಮಾಡ್ಲಿ ಆಪ್ತ ಸಮಾಲೋಚನೆ. ಇವತ್ತಿಗೆ 9 ದಿನ ಆಯ್ತು. ಹಾಗಾದ್ರೆ ಇನ್ನೂ ಆಪ್ತ ಸಮಾಲೋಚನೆ ಮಾಡ್ತಾನೆ ಇರಬೇಕಾ? ಬಹಳ ಸಿವಿಯರ್ ಆದಂತಹ ಪ್ರಕರಣ. ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಂತ್ರಸ್ತೆಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆಕೆಯ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಬೇಕಾಗತ್ತೆ. ಬಟ್ ಆ ಕೆಲಸವನ್ನ SIT ಅಧಿಕಾರಿಗಳು ಯಾಕೆ ಮಾಡಿಲ್ಲ, ಯಾಕಿಷ್ಟು ತಡ ಮಾಡಿದ್ದಾರೆ? ಮೇ 4ರಿಂದ ಇದುವರೆಗೂ ತಮ್ಮ ಬಳಿಯೇ ಇಟ್ಕೊಂಡಿರುವಂತಹ SIT ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸದೇ ಇರೋದು ಯಾವ ಕಾರಣಕ್ಕಾಗಿ? ಅಂದ್ರೆ ಇದುವರೆಗೂ ಅವರಿಗೆ ರೇವಣ್ಣ ವಿರುದ್ಧ ಯಾವುದೇ ಸಾಕ್ಷಿಗಳು ಲಭ್ಯ ಆಗಿಲ್ಲ. ಆ ಸಾಕ್ಷಿಗಳನ್ನ ಹುಡುಕಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅದಕ್ಕಾಗಿ ತಡ ಮಾಡ್ತಿದ್ದಾರೆ ಅಂತ ಹೇಳಿ CV ನಾಗೇಶ್ ವಾದ ಮಾಡುವಂತಹ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎಲ್ಲ ಕಾರಣಕ್ಕಾಗಿ ಜೊತೆಗೆ ಇನ್ನೂ ಕೂಡ ಪ್ರತಿವಾದ ಮಾಡೋದು ಬಾಕಿ ಇದೆ ಅನ್ನುವಂತಹ ಕಾರಣಕ್ಕಾಗಿ ಮನವಿಯನ್ನ ಮಾಡಿಕೊಂಡಿದ್ರಿಂದ CV ನಾಗೇಶ್ ಅವರು ಮಧ್ಯಾಹ್ನ 2:45ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡುವಂತಹ ಕೆಲಸವನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಾಡಿದೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಆಗಿನಿಂದಲೂ ನೀವು ಕೋರ್ಟ್ ಒಳಭಾಗದಲ್ಲಿ ವಾದ ಪ್ರತಿವಾದ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ನೀಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಈಗ 2:45ಕ್ಕೆ ಅರ್ಜಿಯ ವಿಚಾರಣೆ ಮುಂದೂಡಿಕೆಯಾಗಿದೆ. ವಿಷ್ಣು ಪ್ರಸಾದ್, ಏನಾಗಬಹುದು ಈ ವಾದ ಪ್ರತಿವಾದವನ್ನ ಇಷ್ಟೊತ್ತು ನಾವು ಗಮನಿಸಿದ್ದೇವೆ, ಹಾಗಾಗಿ ಏನಾಗಬಹುದು ಅಂತ ಹೇಳಿ ರೇವಣ್ಣ ಅವರ ಬೇಲ್ ಅರ್ಜಿಯ ಭವಿಷ್ಯ? ನಿಜಕ್ಕೂ ವಿದೇಶಿ ಇದಕ್ಕೆ ಉತ್ತರವನ್ನ ಇವತ್ತು ಸಂಜೆ ಇಲ್ಲಾಂದ್ರೆ ನಾಳೆ ಸಿಗುವಂತ ಸಾಧ್ಯತೆ ಇರುವಂತದ್ದು. ಯಾಕಂತಂದ್ರೆ ಸಾಮಾನ್ಯವಾಗಿ ಕೋರ್ಟ್ ನ ಪ್ರೊಸೀಡಿಂಗ್ ಸಂಬಂಧಪಟ್ಟಂತೆ ಏನಾಗಬಹುದು ಅಂತ ಪ್ರಿಡಿಕ್ಷನ್ ಮಾಡೋದು ಬಹುತೇಕ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಎರಡು ಕಡೆ ವಕೀಲರು ಏನಿದ್ದಾರೆ, ಅದರಲ್ಲಿ ಪ್ರಮುಖವಾಗಿ ಒಂದ್ ಕಡೆ CV ನಾಗೇಶ್ ಅವರು, ಮತ್ತೊಂದ್ ಕಡೆ ಜೈನಾ ಕೊಠಾರಿ ಅವರು, ಅಶೋಕ್ ನಾಯಕ್ ಅವರು ಏನಿದ್ದಾರೆ, ಎಲ್ಲರೂ ಕೂಡ ಇನ್ನು ಪ್ರಬಲವಾದಂತಹ ವಕೀಲರು. ಎಲ್ಲರೂ ಕೂಡ ತುಂಬಾನೇ ಮೆರಿಟ್ ಅಂಶಗಳನ್ನು ಎತ್ಕೊಂಡು ಇವತ್ತು ವಾದ ಮಂಡಿಸುವಂತ ಕೆಲಸವನ್ನು ಮಾಡಿದ್ರು. ಮೊದಲನೇದಾಗಿ ಜೈನಾ ಕೊಠಾರಿ ಅವರು ಮೊನ್ನೆ ನಡೆಸಿದಂತಹ ವಾದಕ್ಕೆ ಕಂಟಿನ್ಯೂಷನ್ ಇವತ್ತೊಂದಷ್ಟು ವಾದವನ್ನು ಮಂಡಿಸಿದ್ರು. ಕೆಲವೊಂದಷ್ಟು ಸೈಟೇಷನ್ಗಳ ಬಗ್ಗೆ ಹೇಳಿದ್ರು. ಮತ್ತೆ ಪ್ರಕರಣದಲ್ಲಿ ಆರೋಪಿಯ ಪಾತ್ರದ ಬಗ್ಗೆ ಇರುವಂತಹ ಸಾಕ್ಷ್ಯಗಳ ಬಗ್ಗೆ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿ ಅದಕ್ಕೆ ಅಂಶಗಳನ್ನು ಇಡುವಂತಹ ಕೆಲಸ ಆಯಿತು. ಇನ್ನು ಇದಕ್ಕೆ ಪ್ರತಿವಾದವಾಗಿ ಇವತ್ತು ಪ್ರಮುಖವಾಗಿ CV ನಾಗೇಶ್ ಅವರು ವಾದ ಮಂಡಿಸುವಂತಹ ಸಂದರ್ಭದಲ್ಲಿ ಅನೇಕ ಅಂಶಗಳನ್ನ, ಅದರಲ್ಲೂ ಪ್ರಮುಖವಾಗಿ ದೂರುದಾರ ಕೊಟ್ಟಂತಹ ದೂರಿನಲ್ಲಿರುವಂತಹ ಲೋಪಗಳನ್ನು ಇವತ್ತು ಹೈಲೈಟ್ ಮಾಡುವಂತಹ ಕೆಲಸ ಮಾಡಿದ್ರು. ಅಂದ್ರೆ ದೂರುದಾರ ಹೇಳ್ತಿರುವಂತದ್ದು ರೇವಣ್ಣನವರು ಕರೆದುಕೊಂಡೋಗಿ ಕ್ಯೂಡೈ ಹಾಕಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ದೂರುದಾರರಿಗೆ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಯಾಕಂತಂದ್ರೆ ಅವರು ಮನೆಯಿಂದ ಹೋಗಿ ಸುಮಾರು 2-3 ದಿನಗಳ ನಂತರ ಇವರು ದೂರು ಕೊಡುವಂತ ಕೆಲಸ ಮಾಡ್ತಾರೆ. ತನ್ನ ತಾಯಿಯನ್ನು ಅವರು ಹುಡುಕುವಂತಹ ಪ್ರಸಂಗವನ್ನೇ ಮಾಡೋದಿಲ್ಲ.
ಆದ್ರೂ ಕೂಡ ಇವರೇ ಕಿಡ್ನಾಪ್ ಮಾಡ್ತಿದ್ದಾರೆ ಅಂತ ಹೇಗೆ ಹೇಳುತ್ತದೆ, ಇದು ಕೇವಲ ಅವರ ಊಹೆ ಆಗಿರುತ್ತೆ. ಈ ಅಂಶವನ್ನು ಕೂಡ ಅವರು ಉಲ್ಲೇಖವನ್ನು ಮಾಡಿದ್ರು. ಇದರ ಜೊತೆಗೆ ಇನ್ನಷ್ಟು ಪ್ರಮುಖವಾಗಿ 364A ಹಾಕಿರೋದು ಸಂಬಂಧಪಟ್ಟಂತವು ಕೂಡ ಕೆಲವೊಂದಷ್ಟು ಅಂಶಗಳನ್ನ ಇವತ್ತು ಉಲ್ಲೇಖ ಆಯಿತು. ಜೊತೆಗೆ ಮೇನ್ ಇವತ್ತಿನ ವಾದದಲ್ಲಿ ನಾವು ಗಮನಿಸೋದಾದ್ರೆ 164 ಸ್ಟೇಟ್ಮೆಂಟ್ ಏನಿದೆ ಅಂದ್ರೆ ನ್ಯಾಯಾಧೀಶರ ಮುಂದೆ ಕೊಡುವಂಥದ್ದು CRPC 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸುವಂಥದ್ದು ಯಾವುದೇ ಒಬ್ಬ ವಿಕ್ಟಿಮ್ ಕೊಡುವಂತಹ ಸ್ಟೇಟ್ಮೆಂಟ್. ಅದರಲ್ಲೂ ಪ್ರಮುಖವಾಗಿ ಇತ್ತೀಚಿನ ದಿನಗಳು ನೋಡಿದಾದ್ರೆ 164 ಸ್ಟೇಟ್ಮೆಂಟ್ ಪ್ರಾಥಮಿಕ ಸಾಕ್ಷಿ ಆಗುತ್ತೆ ಯಾವುದೇ ಒಂದು ಪ್ರಕರಣದಲ್ಲಿ. ಇಲ್ಲಿ ಸಂತ್ರಸ್ತೆ ಸಿಕ್ಕಿ ಸುಮಾರು ದಿನಗಳು ಕಳೆದಂತೆ, ಅಂದ್ರೆ ಅವ್ರೀಗ ಮೇ 4ರಿಂದಲೂ ಕೂಡ ಸಂತ್ರಸ್ತೆ ಅವ್ರ ಬಳಿ ಇದ್ರೂ ಕೂಡ ಇನ್ನು ಕೇವಲ ಆಪ್ತ ಸಮಾಲೋಚನೆಯಲ್ಲಿ ಇಟ್ಕೊಂಡಿದ್ದಾರೆ, ಅಧಿಕಾರಿಗಳ ಭದ್ರತೆಯಲ್ಲಿ ಅವರಿದ್ದಾರೆ ಅಂತ ವಿನಃ 164 ಸ್ಟೇಟ್ಮೆಂಟ್ ಯಾಕೆ ರೆಕಾರ್ಡ್ ಮಾಡಿಲ್ಲ, ಈ ಒಂದು ಪಾಯಿಂಟ್ ಅನ್ನ ಇವತ್ತು ಸಿ.ವಿ. ನಾಗೇಶ್ ಅವರು ಅತ್ಯಂತ ವಿಸ್ತೃತವಾಗಿ ವಾದ ಮಂಡಿಸುವಂತ ಕೆಲಸವನ್ನು ಮಾಡಿದ್ರು. 164 ಸ್ಟೇಟ್ಮೆಂಟ್ ನ ಮಹತ್ವದ ಬಗ್ಗೆ ಉಲ್ಲೇಖವನ್ನು ಮಾಡಿದ್ರು. ಜೊತೆಗೆ 164 ಸ್ಟೇಟ್ಮೆಂಟ್ ಉಲ್ಲೇಖನ ಇಲ್ಲಿ ಮಾಡದೇ ಇರುವಂತದ್ದು, ಲೇಟ್ ಆಗಿ ಮಾಡಿರುವಂತದ್ದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಲೂ ಹೇಳಿದ್ರು. ಇದರ ಜೊತೆಗೆ ನಿನ್ನೆ ವೈರಲ್ ಆಗಿರುವಂತಹ ವಿಡಿಯೋ ಸಂಬಂಧಪಟ್ಟಂಗೂ ಕೂಡ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸುವಂತ ಸಂದರ್ಭದಲ್ಲಿ ಈ ಒಂದು ವಿಡಿಯೋ ವೈರಲ್ ಆಗಿರೋದೇನಿದೆ, ಇಲ್ಲಿ ಆಕೆ ಕ್ಲಿಯರ್ ಆಗಿ ಹೇಳಿಕೆ ಕೊಟ್ಟಿರೋದೇನಂತಂದ್ರೆ ನನ್ನನ್ನ ಯಾರು ಕಿಡ್ನಾಪ್ ಮಾಡಿಲ್ಲ ಅನ್ನೋದನ್ನ ಆಕೆ ಸ್ವತಃ ಹೇಳಿಕೆ ಕೊಡ್ತಾರೆ, ಯಾರು ಕೂಡ ಬಲವಂತವಾಗಿ ನನ್ನ ಒತ್ತೆಯಾಳಾಗಿ ಇಟ್ಟಿಲ್ಲ ಅಂತ ಹೇಳ್ತಾರೆ. ಇದರ ಜೊತೆಗೆ 161 ಸ್ಟೇಟ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಪೊಲೀಸ್ ಅಧಿಕಾರಿ ಮುಂದೆ ಕೊಟ್ಟಂತ ಹೇಳಿಕೆಯಲ್ಲೂ ಕೂಡ ಇಲ್ಲಿ ಪ್ರಜ್ವಲ್ ರೇವಣ್ಣ ನನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅಂತ ಮಾತ್ರ ಹೇಳ್ತಾರೆ ವಿನಃ ಇಲ್ಲಿ ರೇವಣ್ಣ ನನ್ನನ್ನು ಕಿಡ್ನಾಪ್ ಮಾಡ್ತಿರು ಅಂತ ಹೇಳಿಲ್ಲ ಅನ್ನೋ ಪಾಯಿಂಟ್ ಅನ್ನ ಎರಡನ್ನೂ ಟ್ಯಾಲಿ ಮಾಡಿ ವಾದ ಮಂಡಿಸುವಂತ ಕೆಲಸ ಮಾಡಿದ್ರು. ಈ ಮೂಲಕ ಎಲ್ಲೊಂದ್ ಕಡೆ ವಾದ ಎರಡೂ ಕಡೆನೂ ಕೂಡ ಪ್ರಬಲವಾಗಿ ಮಂಡನೆ ಆಗಿದೆ. ಈಗ ಸಿ.ವಿ. ನಾಗೇಶ್ ಅವರಿಗೆ ಹೆಚ್ಚಿನ ವಾದವನ್ನು ಮಂಡಿಸಬೇಕಾಗಿದೆ. ಅದರಲ್ಲಿ ಪ್ರಮುಖವಾಗಿ ಏನೋ ಮೇನ್ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಸೈಟೇಷನ್ಗಳ ಬಗ್ಗೆ ವಾದವನ್ನು ಮಂಡಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಇವತ್ತು ಅರ್ಜಿಯ ವಿಚಾರಣೆಯನ್ನು ಆಲಿಸುವಂತಹ ಪೀಠ ತೀರ್ಪು ಕಾಯ್ದಿರಿಸುವಂತ ಕೆಲಸವನ್ನು ಮಾಡ್ತಾರೆ. ಅದು ಇವತ್ತು ಸಂಜೆಗೆ ತೀರ್ಪನ್ನು ಕೊಡುತ್ತೋ ಇಲ್ಲ ನಾಳೆಗೆ ತೀರ್ಪನ್ನ ಕೊಡುವಂತಹ ಏನೋ ಆದೇಶವನ್ನು ಕಾಯ್ದಿರಿಸುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ವಿದೇಶಿ ವಿಷ್ಣು ಪ್ರಸಾದ್, ಒಂದ್ ಕಡೆ 164 ಹೇಳಿಕೆ ದಾಖಲಾಗಿಲ್ಲ ಅನ್ನೋದು ಒಂದು ಪಾಯಿಂಟ್, ಮತ್ತೊಂದು ಕಡೆ 161 ಹೇಳಿಕೆಯಲ್ಲಿ ಈ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಎಚ್ ಡಿ ರೇವಣ್ಣ ಅವರ ವಿರುದ್ಧ ಆ ಸಂತ್ರಸ್ತೆ ಉಲ್ಲೇಖ ಮಾಡಿಲ್ಲ ಅನ್ನುವಂಥ ಪಾಯಿಂಟ್. ಟೆಕ್ನಿಕಲಿ ಎಷ್ಟು ಹೆಲ್ಪ್ ಆಗೋದು ಎಚ್ ಡಿ ರೇವಣ್ಣ ಅವರಿಗೆ ಅಂತ ಹೇಳಿ, ಎಲ್ಲಾದ್ರೂ ಸಹಾಯ ಆಗುವಂಥ ಸಾಧ್ಯತೆ ಇದೆಯಾ ಅಂತ ಹೇಳಿ? ಖಂಡಿತ. ಯಾಕಂತಂದ್ರೆ 161 ಸ್ಟೇಟ್ಮೆಂಟ್ ಏನಿದೆ ಇದು ತನಿಖಾಧಿಕಾರಿ ಮುಂದೆ ಕೊಡುವಂತಹ ಹೇಳಿಕೆ. ಈ ರೀತಿ ಹೇಳಿಕೆಯನ್ನ ಯಾವಾಗ ಬೇಕಾದ್ರೂ ಕೂಡ ಬದಲಾಯಿಸಬಹುದು, ಅದಕ್ಕೆ ಮಾನ್ಯತೆಯನ್ನ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸಿ.ವಿ. ನಾಗೇಶ್ ಅವರ ವಾದ. ಅಂದ್ರೆ ಅದನ್ನ ತನಿಖಾಧಿಕಾರಿಗಳು ಕೇಳಿದಾಗ ಅಂದ್ರೆ 161 ಜನರಲ್ ಆಗಿ ಯಾವ್ದೋ ಒಂದು ಇನ್ಸಿಡೆಂಟ್ ಆಗುವ ಸಂದರ್ಭದಲ್ಲಿ ಏನಾಯ್ತು ಅಂತ ಕೇಳಿದಾಗ ಅವರು ಕೊಡುವಂತಹ ಹೇಳಿಕೆನೆ 161 ಸ್ಟೇಟ್ಮೆಂಟ್. 164 ಸ್ಟೇಟ್ಮೆಂಟ್ ಏನಂದ್ರೆ ಇಡೀ ಹೇಳಿಕೆ ಸಂಬಂಧಪಟ್ಟಂತೆ ನಾನು ಸತ್ಯವನ್ನೇ ಹೇಳ್ತಿದ್ದೀನಿ, ಇದು ಖಂಡಿತವಾಗಿ ಸತ್ಯವೇ ಆಗಿರುತ್ತೆ, ಈ ಹೇಳಿಕೆ ನಾನು ಯಾವತ್ತೂ ಬದಲಾಯಿಸೋದಿಲ್ಲ ಅಂತ ಹೇಳಿ ನ್ಯಾಯಾಧೀಶ ಮುಂದೆ ಕೊಡುವಂತಹ ಹೇಳಿಕೆ. ಇಲ್ಲಿ ಈಗ 161 ಸ್ಟೇಟ್ಮೆಂಟ್ ಏನು ಕೊಡುವಂತದ್ರಲ್ಲೂ ಕೂಡ ಆಕೆ ಕೊಟ್ಟಿರುವಂತಹ ಹೇಳಿಕೆಯನ್ನು ಇಲ್ಲಿ ರೇವಣ್ಣ ಅವರ ವಿರುದ್ಧ ಇಲ್ಲಿ ಯಾವುದೇ ರೀತಿ ಆರೋಪವನ್ನು ನೇರವಾಗಿ ಮಾಡಿಲ್ಲ, ಅವ್ರನ್ನ ಕಿಡ್ನಾಪ್ ಮಾಡ್ತೇನೆ ಅನ್ನೋ ಪಾಯಿಂಟ್ ಅನ್ನು ಕೂಡ ಅವರು ಆರೋಪ ಮಾಡಿಲ್ಲ ಅಂತಾದ್ರೆ ಇಲ್ಲಿ ರೇವಣ್ಣ ಅವರು ಸೇಫ್ ಆದಂತ ಲೆಕ್ಕವೇ. ಆದ್ರೆ ಈ ಪ್ರಕರಣದಲ್ಲಿ ಈಗ 164 ಸ್ಟೇಟ್ಮೆಂಟ್ ಅನ್ನ ಯಾಕೆ ತಡವಾಗಿ ಮಾಡುತ್ತಿಲ್ಲ ಅನ್ನೋದು ಇದು ತುಂಬಾನೇ ಇಂಪಾರ್ಟೆಂಟ್ ಆಗ್ತಿರೋದು. ಇದು SITಯ ನಡೆಯನ್ನ ಪರೋಕ್ಷವಾಗಿ ಇಲ್ಲಿ ಸಿ.ವಿ. ನಾಗೇಶ್ ಅವರು ಟೀಕಿಸುವಂತಹ ಕೆಲಸವನ್ನು ಮಾಡಿದ್ರು. 164 ಸ್ಟೇಟ್ಮೆಂಟ್ ಮಾಡಿದ್ರೆ ಆಕೆ ಸ್ವಇಚ್ಛೆಯಿಂದ ನನಗೆ ಕಿಡ್ನಾಪ್ ಆಗಿದೆಯೋ ಇಲ್ಲ ನನ್ನ ಒತ್ತೆಯಾಳಾಗಿ ಇಟ್ಟಿದ್ದಾರೋ ಇಲ್ಲ ನನ್ನ ಕಿಡ್ನಾಪ್ ಮಾಡಿಲ್ವೋ ಇದು ಯಾವುದಾದ್ರೂ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ರು. ಆ ಹೇಳಿಕೆ ಆಧಾರದ ಮೇಲೆ ಪ್ರಕರಣದ ಪ್ರಾಥಮಿಕ ಸಾಕ್ಷ್ಯ ಸಿಗ್ತಾ ಇತ್ತು. ಆದ್ರೆ ಇಲ್ಲಿ ಯಾವುದೇ ಸಾಕ್ಷಿಗಳಿಲ್ಲ ಅನ್ನುವಂಥದ್ದು ಹೇಳ್ತಿರುವಂಥದ್ದು. ಈಗ 161 ಸ್ಟೇಟ್ಮೆಂಟ್ ಅಲ್ಲಿ ಆಕೆ ರೇವಣ್ಣ ಅವರ ವಿರುದ್ಧ ಏನಾದ್ರು ಒಂದು ವೇಳೆ ಈಗ ಹೇಳಿಕೆ ಇಲ್ಲ ಅಂತ ಆದ್ರೂ ಕೂಡ ಬಂದು 164 ಸ್ಟೇಟ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ರೇವಣ್ಣ ಅವರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಸಂಕಷ್ಟ ಆಗುತ್ತೆ. ಆದ್ರೆ ಅದನ್ನ ಹೇಳಿಕೆಯನ್ನೇ ದಾಖಲಿಸದೇ ಇರುವಂತದ್ದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ ಅನ್ನೋ ಒಂದು ಪಾಯಿಂಟ್ ಅಲ್ಲಿ ಇವತ್ತು ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸಿದ್ರು. ವಿದ್ಯಾಶ್ರೀ. ವಿಷ್ಣು ಪ್ರಸಾದ್, ರೈಟ್, ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಒಟ್ಟಾರೆಯಾಗಿ ಯಾವ ರೀತಿ ವಾದ ಪ್ರತಿವಾದ ಆಯ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ರೇವಣ್ಣ ಅವರ ಜಾಮೀನು ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಕೋರ್ಟ್ ಹಾಲ್ನಿಂದಾನೇ ಪಿನ್ ಟು ಪಿನ್ ಮಾಹಿತಿಯನ್ನ ನಮಗೆ ಕೋರ್ಟ್ ಒಳಭಾಗದಲ್ಲಿ ಏನಾಗ್ತಾ ಇದೆ, ಯಾವ ರೀತಿ ವಾದ ಪ್ರತಿವಾದ ಆಗ್ತಾ ಇದೆ ಅದನ್ನ ತಲುಪಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. 2:45ಕ್ಕೆ ಮತ್ತೆ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಸಿ.ವಿ. ನಾಗೇಶ್, ರೇವಣ್ಣ ಅವರ ಪರ ಇರುವಂತಹ ವಕೀಲರು, ಅವರು ತಮ್ಮ ಪ್ರತಿವಾದವನ್ನ ಮುಂದುವರಿಸುವವರಿದ್ದಾರೆ. ಹಲವು ವಿಚಾರಗಳ ಪ್ರಸ್ತಾಪ ಆಯಿತು. ಅದರಲ್ಲಿ ಪ್ರಮುಖವಾಗಿ ನಿನ್ನೆ ವೈರಲ್ ಆಯ್ತಲ್ಲ ವಿಡಿಯೋ, ಆ ವಿಡಿಯೋ ಬಗ್ಗೆನೂ ಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡುವಂತಹ ಕೆಲಸ ಆಗಿದೆ. ಪ್ರಸ್ತಾಪ ಮಾಡಿದ್ದು ಹೆಚ್ಚುವರಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಅಶೋಕ್ ನಾಯಕ್ ಅವರು. ಆ ವಿಡಿಯೋದಲ್ಲಿ ನೋಡಿದ್ರೇನೆ ಗೊತ್ತಾಗತ್ತೆ, ಹೀಗೆ ಹೇಳು ಅಂತ ಹೇಳಿ ಆಕೆಯ ಕೈಲಿ ಹೇಳಿಸಿದ್ದಾರೆ. ಆ ವಿಡಿಯೋ ಆಕೆಯನ್ನ ಕಿಡ್ನಾಪ್ ಮಾಡಿ ಇರಿಸಿಕೊಂಡಿದ್ದಂತಹ ಸಮಯದ್ದು, ಸಂತ್ರಸ್ತಿಯನ್ನ ಕಿಡ್ನಾಪ್ ಮಾಡಿ ಇರಿಸಿಕೊಂಡಿದ್ರಲ್ಲ ಆ ಸಮಯದಲ್ಲಿ ರೆಕಾರ್ಡ್ ಮಾಡಿರುವಂತಹ ವಿಡಿಯೋ ಅದು. ಆ ಸಂದರ್ಭದಲ್ಲಿ ಹೀಗೆ ಹೇಳು ಅಂತ ಹೇಳಿ ಮಹಿಳೆಗೆ ಬೆದರಿಸಿ ಆಕೆಯಿಂದ ಹೇಳಿಕೆಯನ್ನ ಪಡೆಯುವಂತಹ ಕೆಲಸ ಆಗಿದೆ.
ಸಂತ್ರಸ್ತೆ ಈಗ ನಮ್ಮ ಬಳಿ ಇದ್ದಾರೆ ಅಂತ ಅದರಲ್ಲಿ ಹೇಳಿದ್ದಾರೆ. ಹಾಗಾಗಿ ಆ ವಿಡಿಯೋ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನ ಮಾಡ್ತಾರೆ. ತಾವು ವಾದವನ್ನ ಮಂಡಿಸುವಂತಹ ಸಂದರ್ಭದಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಅಶೋಕ್ ನಾಯ್ಕ್ ಅವರು ಯಾವುದೇ ಕಾರಣಕ್ಕೂ ಬೇಲನ್ನ ನೀಡಬಾರದು. ಯಾಕಂದ್ರೆ ರೇವಣ್ಣ ಅವರು ಹಲವು ಕರಪ್ಟ್ ಪ್ರಾಕ್ಟೀಸ್ಗಳಲ್ಲಿ ಭಾಗಿಯಾಗಿದ್ದಾರೆ. ಬೇರೆ ಬೇರೆ ರೀತಿಯಾದಂತಹ ಪ್ರಕರಣಗಳು ಅವರ ವಿರುದ್ಧ ಈ ಹಿಂದೆಯೂ ಕೂಡ ದಾಖಲಾಗಿದ್ವು. ಆ ಸಂದರ್ಭದಲ್ಲಿ ತಮ್ಮ ಪ್ರಭಾವವನ್ನ ಬಳಸಿ ಆ ಪ್ರಕರಣಗಳಿಗೆ ಬಿ ರಿಪೋರ್ಟ್ ಹಾಕಿಸಿಕೊಳ್ಳುವಲ್ಲಿ ರೇವಣ್ಣ ಸಕ್ಸಸ್ ಆಗಿದ್ರು ಅಂತ ಹೇಳಿ ಕೆಲವೊಂದಿಷ್ಟು ಪ್ರಕರಣಗಳ ಉಲ್ಲೇಖಗಳನ್ನ ಮಾಡ್ತಾರೆ ಅಶೋಕ್ ನಾಯ್ಕ್ ಅವರು. ದೂರು ನೀಡೋಕೆ ಸದ್ಯ ಸಂತ್ರಸ್ತರು ಹೆದರ್ತಿದ್ದಾರೆ. ವ್ಯಕ್ತಿ ಪ್ರಭಾವಿ ಇರೋದ್ರಿಂದ ಆರೋಪಿಯ ಸ್ಥಾನದಲ್ಲಿರುವ ವ್ಯಕ್ತಿ ಓರ್ವ ಮಾಜಿ ಸಚಿವ, ಜೊತೆಗೆ ಪ್ರಭಾವಿ ಇದ್ದಾರೆ, ಹಣದಲ್ಲೂ ಕೂಡ ಪ್ರಭಾವಿ ಇದ್ದಾರೆ. ಹೊರಗಡೆ ಅವರು ಹೋಗಿದ್ದೇ ಆದಲ್ಲಿ ಸಾಕ್ಷಿಗಳನ್ನ ನಾಶ ಮಾಡುವಂತಹ ಸಾಧ್ಯತೆ ಇದೆ. ಸಂತ್ರಸ್ತರು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಕೃತ್ಯ ಆಗಿರುವುದು ಆರೋಪಿಯ ಮಗನಿಂದಲೇ ಆದರೂ ದಾಖಲಾಗಿರುವಂತಹ ಒಂದು ಪ್ರಕರಣದಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣ, ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣ, ಆ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಅವರು ಕೂಡ ಆರೋಪಿಯಾಗಿದ್ದಾರೆ ಅನ್ನುವಂಥದ್ದನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನ ವಾದ ಮಾಡುವಂತಹ ಸಂದರ್ಭದಲ್ಲಿ SIT ಪರ ವಕೀಲರು ಮಾಡಿದ್ದನ್ನ ನೀವು ಗಮನಿಸಿದ್ರೆ. ಈಗ ಮಧ್ಯಾಹ್ನ 2:45ಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ರೇವಣ್ಣ ಪರ ವಕೀಲರಾದಂತಹ CV ನಾಗೇಶ್ ತಮ್ಮ ಪ್ರತಿವಾದವನ್ನ ಮುಂದುವರಿಸುವವರಿದ್ದಾರೆ.